ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿ ವ್ಯಾಪ್ತಿಯ ಪುರ್ಲಹಳ್ಳಿ ಬಳಿಯ ವಸಲುದಿನೆಯಲ್ಲಿ ಕಾಡಗೊಲ್ಲರ ಆರಾಧ್ಯ ದೈವ ಶ್ರೀ ಕೇತಲಿಂಗೇಶ್ವರ ಸ್ವಾಮಿ ದೇವರ ಪರಿಷೆಯ ಅಂಗವಾಗಿ ಸೋಮವಾರ ಸಂಜೆ ಕಳ್ಳೆಮುಳ್ಳಿನ ದೇಗುಲ ಮೇಲಿನ ಕಂಚಿನ ಕಳಸಗಳನ್ನು ವೀರಗಾರು ಪೈಪೋಟಿಯಿಂದ ಕೀಳುವ ಮೂಲಕ ಪರಿಷೆಯ ಧಾರ್ಮಿಕ ಕಾರ್ಯಗಳು ಕೊನೆಗೊಂಡವು. ಈ ಕಳ್ಳೆಮುಳ್ಳಿನ ದೇಗುಲದೊಳಗೆ ಪಟ್ಟ ಮಾಡಲಾಗಿದ್ದ ಶ್ರೀ ಕೇತೆ ದೇವರು ಹಾಗೂ ಪರಿವಾರದ ದೇವರುಗಳಾದ ಬಂಚಗೆರೆ ಈರಣ್ಣ, ಐಗಾರಲಹಳ್ಳಿ ತಾಳಿ ದೇವರು, ಈರಬಡಕ್ಕ, ಶ್ರೀ ಕಾಮಟ್ಟಮಲಿಂಗ, ಕರಿಯಣ್ಣ, ಸಿರಿಯಣ್ಣ ಹಾಗೂ ಮೀಸಲು ದೇವತೆಯಾದ ಕೋಟೆ ಚಿತ್ತಮ್ಮ ದೇವರುಗಳಿಗೆ ರಾಜ್ಯದ ನಾನಾ ಕಡೆಯಿಂದ ಆಗಮಿಸಿದ ಭಕ್ತರು ಹಾಗೂ ದೇವರ ಗುಡಿ ಕಟ್ಟಿಗೆ ಸೇರಿದ ಸಹಸ್ರಾರು ಅಣ್ಣ ತಮ್ಮಂದಿರು ಬೆಳಗಿನಿಂದ ಸಂಜೆ ತನಕ ಸರದಿ ಸಾಲಲ್ಲಿ ನಿಂತು ದೇವರಿಗೆ ಹಣ್ಣು ಕಾಯಿ ನೀಡಿ ಹರಕೆಯನ್ನ ನೀಡಿ ತೀರಿಸಿದ್ದಾರೆ. ಬಳಿಕ ಸಂಜೆ ಸುಮಾರು 5 ಗಂಟೆಗೆ ಸುಮಾರಿಗೆ ಕಳ್ಳೆಮುಳ್ಳಿನ ದೇಗುಲದಲ್ಲಿದ್ದ ದೇವರುಗಳನ್ನ ಹೊರತರಲಾಯಿತು. ಈ ವೇಳೆಗಾಗಲೇ ಮುಳ್ಳಿನ ದೇಗುಲ ಹೇರಿ ಕಳಸ ಕೇಳಲು ಸಜ್ಜಾದ 5 ಮಂದಿ ಈ ಈರಗಾರರಾದ ಚೌಳೂರಿನ ರವಿ, ಕೊರ್ಲಕುಂಟೆ ಗ್ರಾಮದ ಮಹಂತೇಶ, ಕೇಟಿಹಳ್ಳಿ ಗ್ರಾಮದ ತಿಪ್ಪೇಶ, ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದ ರಾಘವೇಂದ್ರ, ಹಿರಿಯೂರು ತಾಲೂಕು ಈಶ್ವರೆ ಗ್ರಾಮದ ಮನು ಎಂಬುವರು ಬರಿಗಾಲು ಬರಿಮೈಲಿ ಸನಿಹದ ಅಕ್ಕಮ್ಮ ದೇಗುಲ ಬಳಿಯ ಮಜ್ಜನ ಬಾವಿ ಬಳಿ ತಣ್ಣೀರಿನಲ್ಲಿ ಮಿಂದು ನೂರಾರು ಭಕ್ತರೊಂದಿಗೆ ಜಾನಪದ ವಾದ್ಯಗಳ ಸದ್ದಿನ ಮೂಲಕ ಮುಳ್ಳಿನ ದೇಗುಲದ ಬಳಿ ಆಗಮಿಸಿತು. ಬಳಿಕ ದೇವರಿಗೆ ನಮಸ್ಕರಿಸಿ ಪೊಲೀಸರ ಮಾರ್ಗದರ್ಶನದಂತೆ ಮುಳ್ಳಿನ ದೇಗುಲವನ್ನ ಕ್ಷಣಾರ್ಧದಲ್ಲಿ ಪೈಪೋಟಿಯಿಂದ ಹತ್ತಿ ಮುಳ್ಳಿನ ದೇಗುಲದ ತುದಿಯ ಪ್ರಥಮ ಕಳಸವನ್ನ ಕೊರಲಗುಂಟೆ ಗ್ರಾಮದ ಮಹಂತೇಶ ಕಿತ್ತು ಈ ವರ್ಷದ ವೀರಗಾರರೆನಿಸಿಕೊಂಡರು. ಸಂದರ್ಭದಲ್ಲಿ ಚಿತ್ರದುರ್ಗ ಯಾದವ ಪೀಠದ ಶ್ರೀ ಯಾದವಾನಂದ ಸ್ವಾಮೀಜಿ, ತುಮಕೂರಿನ ರಮಾನಂದ ಸ್ವಾಮೀಜಿ, ಶಾಸಕ ಟಿ ರಘುಮೂರ್ತಿ, ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ, ಕಾಡುಗೊಲ್ಲರ ಸಂಘದ ರಾಜ್ಯಾಧ್ಯಕ್ಷ ರಾಜಣ್ಣ, ಪರಶುರಾಮಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ, ಪುರಸಭೆ ಮಾಜಿ ಸದಸ್ಯ ರಮೇಶ್ ಗೌಡ, ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಬೂದಿಹಳ್ಳಿ ರಾಜಣ್ಣ ಇತರರು ದೇವರ ದರ್ಶನ ಪಡೆದರು. ಈ ವೇಳೆ ಸಮಾಜದ ಮುಖಂಡರು, ಅಪಾರ ಸಂಖ್ಯೆಯ ಭಕ್ತರು ನೆರೆದಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್, NKS ರಿಪೋರ್ಟ್ ಚಳ್ಳಕೆರೆ.